ಚಿಕ್ಕ ತೋರಿಸ್ತೇನೆ ನಮ್ಮ ಎಲ್ಲ ಬರ್ತಲ್ಲ ಡ್ರೈವರ್ ಹತ್ರ ಮಾತಾಡ್ತೀನಿ. ಎಲ್ಲದಾಗಿದ್ದು ಸರ್ ಇದು ತುಂಬಾಡಿ ಬಿಟ್ಟು ಬರ್ಬೇಕಾದ್ರೆ ದಾಸಹಳ್ಳಿ ಐತಲ್ಲ ಅಲ್ಲಿ ಜಲ್ಲಿದೊಂದು ಕ್ರೆಷರ್ ಐತೆ ನೋಡಿ, ಅಲ್ಲಿ ಬರ್ಬೇಕಾದ್ರೆ ಜನ ಕೆಳಗೆ ಬಿದ್ದವ್ರು ಅಂತ ಹೇಳಿದ್ರು. ಬಂದು ಹೋಗಿ ಕಂಡಕ್ಟರ್ ನೋಡೋರು. ಅದಕ್ಕೆ ಎದೆ ನೋವಾಗಿ ಸತ್ತಿದ್ದಾರ. ಎದೆ ನೋವಾಗಿ ಸತ್ತು. ಸರ್ ಹಿಂದೆ ಆಗ್ತದೆ, ಹಿಂದೆ ಬಂದ್ಬೇಡ ಏಜ್ ಆಗುತ್ತಲ್ಲ. ಅವ್ರದ್ದೇನಾಗುತ್ತೆ ಏನಾಗಲ್ಲ. ಈ ಥರದ್ದು ಬರೋಣ ಹೋಗಿ ವಾಲೆ 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 ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಗೆ ಹೃದಯಾಘಾತ, ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಜೀವಂತ ಉಳಿಯಲಿಲ್ಲ. ಬೆಂಗಳೂರುದಿಂದ ಮಧುಗಿರಿ ಹೊಸಕೆರೆ ಕಡೆಗೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಭಾಕರ್, 45 ಎಂಬ ವ್ಯಕ್ತಿ ದುರಂತವಾಗಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ನಡೆದಿದೆ. ಮಾಹಿತಿಯ ಪ್ರಕಾರ, ಪ್ರಭಾಕರ್ ಅವರು ಬೆಂಗಳೂರಿನಲ್ಲಿ ಬಸ್ ಹತ್ತಿ ಮಧುಗಿರಿ ಹೊಸಕೆರೆ ಟಿಕೆಟ್ ಪಡೆದು ಪ್ರಯಾಣಿಸುತ್ತಿದ್ದರು. ಬಸ್ ದಾಸರಹಳ್ಳಿ ಗ್ರಾಮದ ಬಳಿ ಸಾಗುತ್ತಿದ್ದ ವೇಳೆ ಏಕಾಏಕಿ ಅವರಿಗೆ ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ. ಬಸ್ಸಿನಲ್ಲಿ ಸುಮಾರು 35 ಜನವರಿ ಪ್ರಯಾಣಿಕರು ಇದ್ದು, ತಕ್ಷಣವೇ ಪ್ರಯಾಣಿಕರು ಚಾಲಕ ಹಾಗೂ ನಿರ್ವಾಹಕರಿಗೆ ವಿಷಯ ತಿಳಿಸಿದರು. ಮಾನವೀಯತೆ ಮೆರೆದ ಚಾಲಕ ಮತ್ತು ನಿರ್ವಾಹಕರು ಸಮಯ ವ್ಯರ್ಥ ಮಾಡದೆ ಬಸ್ಸನ್ನು ವೇಗವಾಗಿ ಚಲಿಸಿಕೊಂಡು ಬಂದು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಪ್ರಭಾಕರ್ ಅವರ ಪ್ರಾಣಪಯಣ ಮುಗಿದಿತ್ತು ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಘಟನೆ ಸಮಾಜಕ್ಕೆ ದೊಡ್ಡ ಸಂದೇಶ ನೀಡುತ್ತಿದೆ. ಹೃದಯಾಘಾತವು ಯಾವಾಗ, ಯಾರಿಗೆ, ಯಾವ ಸ್ಥಳದಲ್ಲಿ ಬರುತ್ತದೆ ಎಂಬುದು ಊಹಿಸಲಾಗದು. ಆದ್ದರಿಂದ ಎದೆನೋವು, ಉಸಿರಾಟದ ತೊಂದರೆ, ತಲೆ ಸುತ್ತು ಇಂತಹ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯ ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಿ. ಪ್ರಯಾಣದಲ್ಲಿದ್ದರೂ ಸಹ ಆರೋಗ್ಯದ ಬಗ್ಗೆ ಜಾಗೃತೆ ಇರಲಿ. ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವ ಮಾನವೀಯತೆ ಪ್ರತಿಯೊಬ್ಬರಲ್ಲಿ ಇರಬೇಕು. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ತಕ್ಷಣ ಸ್ಪಂದಿಸಿ ಆಸ್ಪತ್ರೆಗೆ ಕರೆದೊಯ್ದ ಮಾನವೀಯತೆ ಜನರಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಒಂದು ಜೀವ ಕಳೆದು ಹೋಯಿತು, ಆದರೆ ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶ ಬಿಟ್ಟು ಹೋಯಿತು. ಜನರು ರಿಪ್ಲೈ ಮಾಡುವಂತೆ ಕೊನೆಯ ಸಾಲು, ಆರೋಗ್ಯವೇ ಆಸ್ತಿ. ಈ ಸುದ್ದಿಯನ್ನು ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ. ರಿಪ್ ಎಂದು ಕಾಮೆಂಟ್ ಮಾಡಿ ಮೃತ ಆತ್ಮಕ್ಕೆ ಶಾಂತಿ ಕೋರಿ. ಯಜಮಾನ್ರೆ, ಇದು ಹೇಗಾಯ್ತು? ಹೇಗೆ ಸತ್ರವರು? ಬೆಂಗಳೂರಿಂದ ಹೊಸಕೆರೆಗೆ ಟಿಕೆಟ್ ತೊಗೊಂಡು ನನ್ನ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾಯಿದ್ರು. ಬರ್ತಾ ಬರ್ತಾ ನಾವು ಇಲ್ಲಿ ದಾಸರಳ್ಳಿ ನಿಯರ್ ಕಂಕರ್ ಇದು ಜಲ್ಲಿ ಮಿಷನ್ ಐತಲ್ಲ, ಅಲ್ಲಿಗೆ ಬಂದ ಮೇಲೆ ಎದೆನೋವು ಅಂತ ಹೇಳಿದ್ರು. ಅವರು ನಾನು ಮುಂದೆ ಕೂತಿರೋನು, ಎಲ್ಲ ಪ್ಯಾಸೆಂಜರ್ ಕರೆದ್ರು, ಬಂದ್ವಿ. ಅಲ್ಲಿಂದ ಸೀದಾ ಬಂದು ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ಇಷ್ಟು